ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ RRC ನಾರ್ತನ್ ರೈಲ್ವೇಸ್ದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ RRCಯಿಂದ ನೇಮಕಾತಿ ಆಗಿರುತ್ತೆ. ಇನ್ನು ಪೋಸ್ಟ್ ಹೆಸರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಹಾಗೇನ ಅಪ್ಲಿಕೇಶನ್ ನೋಡಿ ಆಲ್ರೆಡಿ ಶುರುವಾಗಿದೆ. 5 ಜುಲೈ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಇನ್ನು PUC SLC ಹಾಗೂ ITI ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕರೆದಿದ್ದಾರೆ ನೋಡಿ. ಇನ್ನು ಆಲ್ ಓವರ್ ಇಂಡಿಯಾದಿಂದ ಜಾಬ್ಸ್ ಇರುತ್ತೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. RRCCNR.org ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಇನ್ನು ಗ್ರೂಪ್ ಸಿ 12ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ. ಗ್ರೂಪ್ ಡಿ SLC ಪಾಸ್ ಆಗಿರಬೇಕಾಗತ್ತೆ ನೋಡಿ. ಎರಡನ್ನು ನೀವು SLC ಪಾಸ್ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೀವು PUC ಪಾಸ್ ಆಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಏಜ್ ಕ್ರೈಟೇರಿಯಾನ ನೋಡೋದಾದರೆ ಗ್ರೂಪ್ ಸಿ ಹುದ್ದೆಗಳಿಗೆ 18 ವರ್ಷದಿಂದ 30 ವರ್ಷ, ಗ್ರೂಪ್ ಡಿ ಹುದ್ದೆಗಳಿಗೆ 18ರಿಂದ 33 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಕರ್ನಾಟಕದಲ್ಲಿ ಎಲ್ಲಿ ಖಾಲಿ ಇದೆ ನೋಡಿಕೊಂಡು ನಿಮಗೆ ಜಾಬ್. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಹಾಗೂ ಎಕ್ಸ್ ಮ್ಯಾನ್ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. ಹಾಗೇನ ಕ್ಯಾಟಗರಿ ಹಾಗೂ ಅಪ್ಲಿಕೇಶನ್ ಫೀ ನೋಡಿ. ಜನರಲ್ OBC 500 ರೂಪಾಯಿ ಇದ್ದರೆ, SC/ST, ವುಮನ್, ಮೈನಾರಿಟಿ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್ 250 ರೂಪಾಯಿ ಇರುತ್ತೆ ನೋಡಿ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು. ಹಾಗೆ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ. ಆನ್ಲೈನ್ ಎಕ್ಸಾಮಿನೇಷನ್ 60 ಮಾರ್ಕ್ಸ್ಗಳ ರಿಟರ್ನ್ ಟೆಸ್ಟ್ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಏನು ರಿಟರ್ನ್ ಟೆಸ್ಟ್ನಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಜಾಬ್ಸ್ ನೀಡಲಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ಡಾಕ್ಯುಮೆಂಟನ್ನು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸ್ಕ್ಯಾನ್ಡ್ ಸಿಗ್ನೇಚರು, SLC, PUC ಅಥವಾ ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಬರ್ತ್ ಪ್ರೂಫ್ಗಾಗಿ SLC ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ಏನಾದರೂ ನೀವು ಸ್ಕೈಟ್ ಅಥವಾ ಗೈಡ್ಸ್ನಲ್ಲಿ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ವ್ಯಾಲಿಡ್ ID ಪ್ರೂಫ್ ಬೇಕಾಗುತ್ತೆ, ಆಧಾರ್ ಅಥವಾ ಪ್ಯಾನು. ಇಲ್ಲಾಂದರೆ ಡೆಮೋಕ್ಲಿಯನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೋಡಿ ಕನ್ನಡ ಭಾಷಾ ಅಭ್ಯರ್ಥಿಗಳಿಗೆ. ಹಾಗೆ ಇನ್ನು ಎಕ್ಸ್-ಸರ್ವಿಸ್ಮೆನ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನೀವು ಹಾಕಿ ನೀವು ಅಪ್ಲೈ ಮಾಡ್ಬೋದು. ಜುಲೈ 5ನೇ ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಸ್ನೇಹಿತರೆ, RRC ನಾರ್ತನ್ ರೈಲ್ವೇಸ್ದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ RRCಯಿಂದ ನೇಮಕಾತಿ ಆಗಿರುತ್ತೆ. ಇನ್ನು ಪೋಸ್ಟ್ ಹೆಸರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಹಾಗೇನ ಅಪ್ಲಿಕೇಶನ್ ನೋಡಿ ಆಲ್ರೆಡಿ ಶುರುವಾಗಿದೆ. 5 ಜುಲೈ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಇನ್ನು PUC SLC ಹಾಗೂ ITI ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕರೆದಿದ್ದಾರೆ ನೋಡಿ. ಇನ್ನು ಆಲ್ ಓವರ್ ಇಂಡಿಯಾದಿಂದ ಜಾಬ್ಸ್ ಇರುತ್ತೆ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. RRCCNR.org ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಇನ್ನು ಗ್ರೂಪ್ ಸಿ 12ನೇ ತರಗತಿ ಪಾಸ್ ಆಗಿರಬೇಕಾಗತ್ತೆ. ಗ್ರೂಪ್ ಡಿ SLC ಪಾಸ್ ಆಗಿರಬೇಕಾಗತ್ತೆ ನೋಡಿ. ಎರಡನ್ನು ನೀವು SLC ಪಾಸ್ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೀವು PUC ಪಾಸ್ ಆಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಏಜ್ ಕ್ರೈಟೇರಿಯಾನ ನೋಡೋದಾದರೆ ಗ್ರೂಪ್ ಸಿ ಹುದ್ದೆಗಳಿಗೆ 18 ವರ್ಷದಿಂದ 30 ವರ್ಷ, ಗ್ರೂಪ್ ಡಿ ಹುದ್ದೆಗಳಿಗೆ 18ರಿಂದ 33 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಕರ್ನಾಟಕದಲ್ಲಿ ಎಲ್ಲಿ ಖಾಲಿ ಇದೆ ನೋಡಿಕೊಂಡು ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ, PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಹಾಗೂ ಎಕ್ಸ್-ಸರ್ವಿಸ್ಮೆನ್ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. ಹಾಗೇನ ಕ್ಯಾಟಗರಿ ಹಾಗೂ ಅಪ್ಲಿಕೇಶನ್ ಫೀ ನೋಡಿ. ಜನರಲ್ OBC 500 ರೂಪಾಯಿ ಇದ್ದರೆ, SC/ST, ವುಮನ್, ಮೈನಾರಿಟಿ ಹಾಗೂ ಬ್ಯಾಕ್ವರ್ಡ್ ಕ್ಲಾಸಸ್
₹250 ಇರುತ್ತೆ ನೋಡಿ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದು. ಹಾಗೆ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ ನೋಡಿ. ಆನ್ಲೈನ್ ಎಕ್ಸಾಮಿನೇಷನ್ 60 ಮಾರ್ಕ್ಸ್ಗಳ ರಿಟರ್ನ್ ಟೆಸ್ಟ್ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಏನು ರಿಟರ್ನ್ ಟೆಸ್ಟ್ನಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಜಾಬ್ಸ್ ನೀಡಲಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ಡಾಕ್ಯುಮೆಂಟನ್ನು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸ್ಕ್ಯಾನ್ಡ್ ಸಿಗ್ನೇಚರು, SLC, PUC ಅಥವಾ ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಬರ್ತ್ ಪ್ರೂಫ್ಗಾಗಿ SLC ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ಏನಾದರೂ ನೀವು ಸ್ಕೈಟ್ ಅಥವಾ ಗೈಡ್ಸ್ನಲ್ಲಿ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ವ್ಯಾಲಿಡ್ ID ಪ್ರೂಫ್ ಬೇಕಾಗುತ್ತೆ, ಆಧಾರ್ ಅಥವಾ ಪ್ಯಾನು. ಇಲ್ಲಾಂದರೆ ಫ್ರೆಂಡ್ಸ್ ಡೆಮೋಕ್ಲಿಯನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೋಡಿ ಕನ್ನಡ ಭಾಷಾ ಅಭ್ಯರ್ಥಿಗಳಿಗೆ. ಹಾಗೆ ಫ್ರೆಂಡ್ಸ್ ಇನ್ನು ಎಕ್ಸ್ ಮೆನ್ ಕ್ಯಾಂಡಿಡೇಟ್ ಇದ್ದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನೀವು ಹಾಕಿ ನೀವು ಅಪ್ಲೈ ಮಾಡ್ಬೋದು. ಜುಲೈ 5ನೇ ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ.